ಈ ಸಲ ಇದು ಅದರದ್ದು ಮೊಡ್ಯಾಲಿಟೀಸ್ ಹೆಂಗೆ ಅಂತ ಏನು ತೀರ್ಮಾನ ಮಾಡ್ತಾರೆ, ಲೆಟ್ಸ್ ಸಿ. ಇದು ಸಿದ್ದರಾಮಯ್ಯನವರಿಗೆ ನಾಟ್ ಸೋ ಗುಡ್ ಡೇ ಎಸ್ಟರ್ಡೇ ಅಂತ ಯಾಕೆ ಹೇಳಿದೆ ಅಂತಂದರೆ, ಜಾತಿ ಗಣತಿಯ ವಿಷಯದಲ್ಲಿ ಮರು ಸರ್ವೆಗೆ ಅವರ ಒಪ್ಪಿಗೆ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅವರ ಮಾತು ದಿಲ್ಲಿಲಿ ನಡೀತು. ಬ್ಯಾಕ್ ಟು ಬ್ಯಾಕ್ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮಾತಿನ ಪ್ರಕಾರ ದಿಲ್ಲಿ ಹೈಕಮಾಂಡನ್ನು ಒಪ್ಪಿಸ್ತಾ ಇದ್ದಾರೆ. ಹಾಸನದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಹೊರಟಾಗ ಡಿ ಕೆ ಶಿವಕುಮಾರ್ ಅವರೊಂದು ಪಕ್ಷದ ಕಾರ್ಯಕ್ರಮ ಮಾಡಿದ್ರು. ಸಮಾವೇಶ ಬಿಡ್ರಿ, ಡಾಕ್ಟರ್ ಪರಮೇಶ್ವರ್ ದಲಿತ ಶಾಸಕರು ಸಚಿವರದ್ದೊಂದು ಡಿನ್ನರ್ ಮಾಡೋದಕ್ಕೂ ಬಿಡಲಿಲ್ಲ. ಅವರು ಬೇಡ ಅಂದರು. ಈಗ ಇದಕ್ಕೂ ಇಲ್ಲ. ಸಿದ್ದರಾಮಯ್ಯನವರು ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅಂತಾರೆ, ಅದು ಈಗ ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಅಂತಾರೆ. ಈಗ ಬೇಡ ಅಂತ ಹೈಕಮಾಂಡು ಹೇಳ್ತಿದೆ. KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿರೋರು ಓಡಾಡ್ತಿದ್ದಾರೆ, ಹೈಕಮಾಂಡ್ ಒಪ್ಪುತ್ತಿಲ್ಲ. ಇದೆಲ್ಲದರ ಹಿನ್ನೆಲೆಯಲ್ಲಿ ಅಕ್ಟೋಬರ್ ನವೆಂಬರ್ನ ಡಿ ಕೆ ಶಿವಕುಮಾರ್ ಅವರು ಡೆಡ್ಲೈನ್ ಹಾಕಿ ಬಂದಿದ್ದಾರೆ. ಅಕ್ಟೋಬರ್ 31ರೊಳಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಆಗಿನ ರಾಜಕಾರಣದ ಚರ್ಚೆ ಆಗ್ತಾ ಇದೆ, ಏನೇನಾಗಬಹುದು ಅಂತ. ಬರ್ತಾ ಜೋರಾಗಬಹುದು ಅದು. ಇವತ್ತು ನೋಡಿ, ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ. ಈಗ ಮುಖ್ಯಮಂತ್ರಿಗಳಿದ್ದಾರೆ, ಸಮರ್ಥವಾಗಿ ನಡೆಸ್ತಾ ಇದ್ದಾರೆ ಅವರು. 2.5 ವರ್ಷ ಸರ್ಕಾರಕ್ಕಾಗ ತನಕ ಮುಖ್ಯಮಂತ್ರಿ ಬದಲಾವಣೆಯ ಮಾತಾಡೋದು ಬೇಡ ಅಂತ ಯಾರು ಹೇಳ್ತಾರೆ? ಶಾಸಕ ಶಿವಗಂಗಾ ಬಸವರಾಜು, ಡಿ ಕೆ ಶಿವಕುಮಾರ್ ಬೆಂಬಲಿಗರು. 2.5 ವರ್ಷ ಆಗ ತನಕ ಮಾತಾಡೋದು ಬೇಡ ಅಂತಾರೆ ಅವರು. 2.5 ವರ್ಷ ಆಗೋದು ಅಕ್ಟೋಬರ್ಗೆ. ಕೇಳಿಸ್ಕೊಳ್ಳಿ ಒಮ್ಮೆ. ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿದೆ? ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿಲ್ಲ. ವಿರೋಧ ಪಕ್ಷದವ್ರು ಕ್ರಿಯೇಟ್ ಮಾಡೋದಷ್ಟೇ. ಅವ್ರು ಸುಮ್ಮನೆ ಬೇಕು ಅಂತ ಟೀಕೆ ಮಾಡ್ತಾರೆ. ರಾಜಕೀಯ ಎಲ್ಲಿಗೆ ಹೋಗಿರೋದು ಎಲ್ಲ ವಿಷಯಗಳ ಬಗ್ಗೆನೂ ಚರ್ಚೆ ಮಾಡೋದಕ್ಕೆ, ಜನರಲ್ ಆಗಿ ರಾಜ್ಯದಲ್ಲಿ ನಡೀತು ಅಂತ ಎಲ್ಲ ವಿಧಾನಗಳ ಬಗ್ಗೆನೂ ಕೇಳ್ತಾರೆ. ಆದರೆ ಅವ್ರು ಮುಖ್ಯವಾಗಿ ಅವತ್ತು ಚರ್ಚೆ ನಡೆಯೋದು ಯಾವುದ್ರ ಬಗ್ಗೆ? ಜಾತಿ ಗಣತಿ ಬಗ್ಗೆ ಚರ್ಚೆ ಆಗಿದೆ. ಯಾಕೆ ಅಂತಂದರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಪ್ರಾಮಿಸ್ ಮಾಡಿದ್ದೀವಿ ಕ್ಯಾಸ್ಟ್ ಸೆನ್ಸಸ್ಸನ್ನು ಜಾರಿಗೆ ತರ್ತೀವಿ ಅಂತ ಹೇಳಿ. ಬಟ್ ಅದು ಸ್ವಲ್ಪ ಡೆಡ್ಲಾಕ್ ಬಂದಿರೋದ್ರಿಂದ ಅದನ್ನು ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಮುಖ್ಯಮಂತ್ರಿಗಳಿಗೆ ಯಾವುದೇ ಗಡುವು ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ. ಖಂಡಿತ ಇಲ್ಲ, ಇರ್ತಾರೆ. ಸಿಎಂ ಚೇರ್ ಅಲ್ಲಾಡೇ ಇಲ್ವಲ್ಲ, 4 ಕಾಲಿದೆ ಚೇರ್ಗೆ. ಗಟ್ಟಿ ಮುಟ್ಟಾಗಿ ಭದ್ರಾಗಿ ಅಲ್ಲೇ ಇದೆ. ಕುಳಿತುಕೊಳ್ಳೋರು ಅಳ್ಳಾಡ್ತಾ ಇದಾರ ಅಂತ, ಚೇರ್ ಗಟ್ಟಿ ಕುಳಿತುಕೊಳ್ಳೋರು ಅಳ್ಳಾಡ್ತಾ ಇದಾರ ಅಂತ. ಚೇರು ಎಷ್ಟು ಗಟ್ಟಿ ಇದೆಯೋ ಅದ್ರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ. 5 ವರ್ಷ ಗಟ್ಟಿ. ಈಗ ಸದ್ಯಕ್ಕೆ ಏನಿಲ್ಲ, ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡ್ಬೇಕು. ಈಗ ಯಾಕೆಂದರೆ 2 ವರ್ಷ ಸಾಧನೆ ಸಮಾವೇಶ ಮಾಡ್ತಾ ಹೋಗ್ತಾ ಇದ್ದೀವಿ. ಕೆಲವು ಮಂತ್ರಿಗಳು ಸಾಧನಾ ಸಮಾವೇಶದ ಪ್ರಕಾರ ಸಾಧನೆಗಳಾಗಿಲ್ಲ. ಯಾರ ಹೆಸರು ಹೇಳೋದು ಬೇಡ, ಯಾರನ್ನು ಅನ್ಯತಾ ಭಾಷೆದು ಬೇಡ. ಮಾಡಲಿ. ಹೊಸದಾಗಿ ಆಯ್ಕೆಯಾಗಿರೋರು ಯಾರು ಉತ್ತಮವಾದ ಒಂದು ನಮ್ಮ ಸಂಸದ ಕೊಟ್ಟು ಇದ್ದಾರೆ ಅಂಥವ್ರಿಗೊಬ್ಬರಿಗೆ ನಮ್ಮ ಹೊಸದಾಗಿ ಏನು ಆಯ್ಕೆಯಾಗಿದ್ದಾರೆ ಶಾಸಕರು, ಅವ್ರಿಗೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೂ ಉತ್ತಮ. ಆಮೇಲೆ ಏನಾಗ್ತದೆ, ಫಸ್ಟ್ ಟೈಮ್ ಗೆದ್ದಿರೋ ಒಂದು ಜೋಶ್ ಇದೆ ನಮಗೆಲ್ಲ, ಏನಾದ್ರು ಒಂದು ಮಾಡಬೇಕು ಹೊಸದು. ಈ ಹಳಬರುಗಳಿಗೆಲ್ಲ ಏನಾಗಿದೆ ಅದೇ ಸಾಧ್ಯ, ಅವನ್ನೆಲ್ಲ ಅನುಭವಿಸಿ ಅವ್ರಿಗೇನೋ ಅಷ್ಟು ಟೇಸ್ಟ್ ಇಲ್ಲ. ಹೊಸಬ್ರಿಗೆ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ, ಕೊಡಲಿ ಅನ್ನೋದು ನನ್ನ. ಯಾರು ಸಂದೇಶ ಅಲ್ಲಲ್ಲ ಖಾಸಗಿದಲ್ಲಿ. ಈಗ ಶಾಂತನಗೌಡರದ್ದು ಜಿಲ್ಲೆಯಲ್ಲಿ ಹೆಸರು ಓಡಾಡ್ತಾ ಇರ್ತಾರೆ, ಕೊನೆ ಬಾರಿ ಅವ್ರದ್ದು ಕೊಡಲಿ. ಸೀನಿಯರ್ ಇದ್ದಾರೆ, ಏಜ್ ಆಗಿದೆ ಪಾಪ, ಮುಂದಿನ ಚುನಾವಣೆಯಲ್ಲಿ ಅವ್ರು ಮಾಡಲ್ಲ ಅನ್ನೋ ಮಾತು ಕೇಳಿದ್ದೀನಿ. ಅವ್ರಿಗೆ ಕೊಟ್ಟರೆ ನಾನು ಭಾಳಷ್ಟು ಖುಷಿ ಪಡೋದನ್ನು ಮೊದಲೇ ಹೇಳ್ತೀನಿ ನಾನು. ಜಿಲ್ಲೆ ಕೊಟ್ಟಿದ್ದಾರೆ ಸರ್, 2 ಯಾಕೆ ಕೊಡಬಾರ್ದು? ಕೊಡಲ್ಲ. ಇನ್ನೊಂದು ಸುದ್ದಿ ಇದೆ, ಕ್ವಿಕ್ಕಾಗಿ ಹೋಗ್ಬಿಡೋಣ ಇದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.